ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನುಚ್ಚು ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡ್ರಿ. ಜೋಳದ ನುಚ್ಚು. ಈಗ ಬೇಸಿಗೆ ದಿನ ನುಚ್ಚು ತಂಪು ಚಲೋ. ಆಮೇಲೆ ಶುಗರ್ದವ್ರು ತಿನ್ಬೋದು, ಅನ್ನ ತಿನ್ನಂಗಿಲ್ಲಲ್ಲ ಪಾಪ ಅವರು. ಅಂಥವ್ರು ಈ ನುಚ್ಚು ತಿನ್ಬೋದು. 8 ದಿನಕ್ಕೆ, 2 ದಿವಸಕ್ಕೊಮ್ಮೆ, 4 ದಿನಕ್ಕೆ ಮಾಡ್ಕೊಂಡು ತಿನ್ಬೋದು. ಆ ಥರ ಈ ಜೋಳದ ನುಚ್ಚು ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡೀನಿ. ಈ ಜೋಳಕ್ಕೆ ಏನದಲ್ಲ, ಒಂದು ಸ್ವಲ್ಪ ನೀರು ಹಚ್ಚಿಬಿಟ್ಟು ಅಥವಾ ಜೋಳನೇ ನೀರಿನಾಗ ಹಾಕಿ ತೆಗೆದು ಹಿಂಗೆ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೋದು. ಅಥವಾ ನೀವು ಸೇರ್ಗಟ್ಟಲೆ ಹೋಗಿ ಗಿರಣಿಗೆ ಹೋಗಿ ಹಾಕ್ಸೊಂಬಂದು ಸ್ಟಾಕ್ ಇಟ್ಕೋತೀನಿ ಅಂದ್ರೆ ಹಾಗೂ ಮಾಡ್ಬೋದು. ಇಲ್ಲ ತಾಜಾ ಮಾಡ್ಕೋತೀನಿ ಅಂದ್ರೆ ಒಂದೊಂದು ವಾಟ್ಗನೆ ಈ ಥರ ರವೆ ಮಾಡ್ಕೊಂಡು, ಸಣ್ಣಗೆ ರವೆ ಮಾಡಿಕೊಂಡು ನುಚ್ಚು ಮಾಡ್ಬೋದು ನೋಡಿರಿ. ನುಚ್ಚು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದ್ರ ಜೊತೆಗೆ ಹುಳಿ ನುಚ್ಚು, ಆಮೇಲೆ ಮಜ್ಜಿಗೆ ನುಚ್ಚು ತಿನ್ಬೋದು. ಆಮೇಲೆ ಅಗಸಿ ಪುಡಿ ಎಣ್ಣೆ, ಆಮೇಲೆ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಕಡ್ಕೊಂಡ್ರೆ ಭಾರಿ ಟೇಸ್ಟ್ ಆಗುತ್ತೆ. ಆದರೆ ಈಗಿನ ಎಣ್ಣೆ ಅಷ್ಟು ಸರಿ ಬರೋಂಗಿಲ್ಲ. ಎಣ್ಣೆಗಿನ 1 ಚಮಚ ತುಪ್ಪ ಹಾಕ್ಕೊಂಡು ತಿನ್ನೋದು ಬೆಸ್ಟ್. ಮೊದಲೆಲ್ಲ ಗಾಣದ ಎಣ್ಣೆ ಇರ್ತಿತ್ತು, ಕುಸುಬೆ ಎಣ್ಣೆ, ಅದು ತಿಂದ್ರೆ ಚಲೋ ಇರ್ತಿತ್ತು. ಈಗಿನ ಹಸಿ ಎಣ್ಣೆ ತಿನ್ನಲಿಕ್ಕೆ ಭಯ ಆಗುತ್ತೆ. ಎಣ್ಣೆ ಏನು ಬೇಡ, ತುಪ್ಪ ಹಾಕ್ಕೊಂಡು ತಿನ್ನಿರಿ. ಅದ್ರ ಜೊತೆಗೆ ಅಗಸಿ ಪುಡಿ ತಿನ್ಬೋದು, ಶೇಂಗಾದ ಹಿಂಡಿ ತಿನ್ಬೋದು, ಮಾವಿನಕಾಯಿ ಚಟ್ನಿ ತಿನ್ಬೋದು. ಎಲ್ಲ ಚಲೋ ಇರ್ತದೆ. ಮಜ್ಜಿಗೆ ನುಚ್ಚು, ಹುಳಿ ನುಚ್ಚು. ನಾನು ಇದಕ್ಕೆ ತೊಗರಿಬೇಳೆ ಹುಳಿ ಮಾಡಿ ನೋಡಿರಿ ಮಾಡ್ತೀನಿ. ಈ ಸದ್ಯಕ್ಕೆ ನುಚ್ಚು ಮಾಡಿ ತೋರಿಸ್ತೀನಿ. ಎಲ್ಲರೂ ಮಾಡ್ತಿರ್ಬೋದು, ಆದರೆ ಉತ್ತರ ಕರ್ನಾಟಕದಾಗ ಜಾಸ್ತಿ ನುಚ್ಚು ಮಾಡ್ತಾರೆ, ನಮ್ಮ ಕಡೆ ಎಲ್ಲ. ಈಗ ನೋಡಿರಿ, ಇದನ್ನು ಕುದಿಸ್ತೀನಿ, ನೋಡಿರಿ ಹೆಂಗೆ ಮಾಡ್ಬೇಕಂತ. ನೀವು ಹೆಂಗೆ ಮಾಡ್ತೀರಿ ಅಂತ ನನಗೆ ಹೇಳೋದು ಬರ್ರಿ. ಈ ಥರ ಒಂದು ಸಲ ನುಚ್ಚು ಏನದನ್ನು ತೊಳೆದಿಟ್ಕೊಂಡ್ಬಿಡ್ತೇನೆ. ಸ್ವಚ್ಛಾಗಿ ತೊಳೆದ್ರೆ ಸ್ವಲ್ಪ ಇದನ್ನೇನು ಮಾಡಬೇಕು, ನುಚ್ಚು ಒಡೆದಿಂದ ಮಿಕ್ಸಿಗೆ ಹಾಕ್ಕೊಂಡಿಂದ ನಾವೇನು ಮಾಡ್ಬೇಕು, ಇದನ್ನು ಚಾಳೆ ಹಿಟ್ಟು ಸೋಸ್ತೀವಲ್ಲ, ಹಿಟ್ಟು ಸೋಸೋದ್ರಿಂದ ಹಿಟ್ಟೆಲ್ಲ ಸೋಸ್ಕೊಂಡ್ಬಿಟ್ಟು ಹಿಟ್ಟೆಲ್ಲ ತಗೊಂಡ್ಬಿಡ್ಬೇಕು. ಆಮೇಲೆ ಇದು ಕೇರ್ಕೋಬೇಕು ಮರದಾಗ. ಕೇರಿಂದ ಗೊಳ್ಳೆಲ್ಲ ಕಡಿಗೆ ಬರ್ತದೆ. ಅವಾಗ ಇದು ನುಚ್ಚು ಪ್ಯೂರಾಗಿ ಉಳಿತದೆ. ಈಗ ನೋಡಿ, ಇದು ಮತ್ತು ಇನ್ನೊಂದು ಥರ ಅಂತಂದ್ರೆ ಹುಳ ನುಚ್ಚು ಮಾಡ್ತಾರೆ. ಹುಳ ನುಚ್ಚು ಅಂತಂದರೆ ರಾತ್ರಿನೇ ಹುಳಿ ಒಯ್ದಿಡೋದು. ಇದನ್ನು ಮೊಸರು ಹಾಕಿಬಿಟ್ಟು ಹುಳಿ ಒಯ್ದಿಟ್ರೆ ಮುಂಜಾನೆ ಎದ್ದು ಕುದಿಸೋದು. ಈಗ ನೋಡಿರಿ, ಗ್ಯಾಸ್ ಹಚ್ಚಿಬಿಟ್ಟು ಕುದಿಸ್ಲಿಕ್ಕೆ ಇಡ್ತೇನೆ. ಇದನ್ನು ಹಾಗೆ ಕೈ ಆಡಿಸ್ತಿರ್ಬೇಕು, ಯಾಕಂದ್ರೆ ಕೈಗೆ ಇದು ತಳ ಹತ್ತುತ್ತದೆ, ಗಂಟು ಆಗ್ತದಿಲ್ಲ ಅಂದ್ರೆ ಅದಕ್ಕೆ. ಇದ್ರ ಜೊತೆಗೆ ಉಳ್ಳಾಗಡ್ಡಿ ಕಡ್ಕೊಬೋದು. ನುಚ್ಚು ಉಳ್ಳಾಗಡ್ಡಿ, ಹುಳಿ ನುಚ್ಚು ಉಳ್ಳಾಗಡ್ಡಿ ಕಡ್ಕೊಂಡು ತಿನ್ಬೋದು. ಇದಕ್ಕೆ ಕರೆಕ್ಟ್ ಕಾಂಬಿನೇಷನ್ ಅಂದರೆ ಎಣ್ಣೆ, ಅಗಸಿ ಹಿಂಡಿ, ಉಳ್ಳಾಗಡ್ಡಿ. ಭಾರಿ ಟೇಸ್ಟ್ ಆಗ್ತದೆ ಇದು. ನಿಮ್ಮ ಹತ್ರ ಏನಾರ ಕುಸುಬೆ ಎಣ್ಣೆ ಚಲೋ ಪ್ಯೂರ್ ಎಣ್ಣೆ, ಗಾಣದ ಎಣ್ಣೆ ಇತ್ತಂದ್ರೆ ನೀವು ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿ ಕಡ್ಕೊಂಡು ಅಗಸಿ ಪುಡಿ ಹಾಕ್ಕೊಂಡು ತಿನ್ಬೋದು. ಭಾರಿ ಮಸ್ತ್ ಆಗ್ತದೆ. ಒಂದು ಸಲ ಟ್ರೈ ಮಾಡಿ ನೋಡ್ರಲ್ಲ ಇದನ್ನು ಹೆಂಗಾಗುತ್ತಂತ. ಇದು ನುಚ್ಚು ತಂಪ, ಮಜ್ಜಿಗೆ ತಂಪ, ಉಳ್ಳಾಗಡ್ಡಿ ತಂಪ, ಎಲ್ಲನೂ ಒಳ್ಳೆಯದೇ. ಆದರೆ ಈಗ ಯಾರೂ ಜಾಸ್ತಿ ಮಾಡೋಂಗೇ ಇಲ್ಲ ಇದನ್ನು. ಇದಕ್ಕೆ ಇವಾಗ ಕುದಿಯೋ ಮುಂದಾಗ ಉಪ್ಪು ಹಾಕ್ತೇನೆ ನೋಡಿರಿ. ಉಪ್ಪು ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಮಜ್ಜಿಗೆ ಇರ್ತದೆ. ಆಮೇಲೆ ಹುಳಿಗಿನೂ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೆ ಒಂಚೂರು ಉಪ್ಪು ಕಮ್ಮಿ ಆದರೆ ಏನು ಅಡ್ಡಿ ಇಲ್ಲ, ನಡೀತದೆ. ಮೊದಲೆಲ್ಲ ಜೋರಿಟ್ಟು ಕುದಿಸ್ಕೊಂಡ್ಬಿಡ್ರಿ, ಆಮೇಲೆ ಸಣ್ಣ ಇಟ್ಕೊಂಡ್ರೆ ನಡೀತದೆ.
ನೀರು ಕಮ್ಮಿ ಬಿದ್ದರೆ ಮತ್ತೆ ನೀರು ಹಾಗೆ ಹಿಂದೆ ಹಾಕ್ಕೋಬೋದು. ನೋಡಿ ಹೆಂಗೆ ಕುದಿಲಿಕ್ಕತ್ತಿ ಈಗ. ಈಗಾಗಲೇ ಅರ್ಧ ಕುದಿಲಿಕ್ಕೆ ಚಂದ ಹೆಂಗೆ ರವೆ ಕಲರ್ ಹೆಂಗೆ ಚೇಂಜ್ ಆಗಲಿಕ್ಕೆ ಸ್ವಲ್ಪ ಈಗ ಸಣ್ಣ ಮಾಡ್ಕೊಂಬಿಡಮ್ಮ, ಇಲ್ಲಾಂದರೆ ಉಕ್ಕಿ ಬಿಡ್ತದೆ. ಇದಕ್ಕೆ ನೀರೇನಾರ ಕಮ್ಮಿ ಬಿದ್ದರೆ ಒಂಚೂರು ಬಿಸಿನೀರು ಹಾಕ್ಕೊಂಡ್ರೆ ನಡೀತದೆ. ಮತ್ತೆ ಮೊದಲಿಗೆ ಎಷ್ಟು ಬೇಕು ಅಷ್ಟು ನೀರು ಅಳತೆ ಮೇಲೆ ಹಾಕ್ಕೊಂಬಿಟ್ರೆ ಏನು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಹತ್ತಂಗಿಲ್ಲ. ನೋಡಿರಿ ಎಷ್ಟು ಚಂದ. ನೀವು ಒಂದು ಸಲ ಮಾಡಿ ನೋಡ್ರಿ ನೋಡಿ. ಈ ಬ್ಯಾಸಿಗಂತ ಭಾಳ ಒಳ್ಳೆಯದು. ವಾರಕ್ಕೆ ಒಂದು ಸರನೇ ಮಾಡ್ಕೊಂಡು ತಿನ್ನಬೇಕು, ಚಲೋ ಇರ್ತದೆ. ಆಮೇಲೆ ನನ್ನ ಚಾನಲ್ ಯಾರು ಹೊಸಬ್ರು ಹಾಗೆ ನೋಡ್ತೀರಿ, ಈಗ ಹೊಸದಾಗಿ ನೋಡ್ಲಿಕ್ಕತ್ತಿದವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೇನರ ಬೇರೆ ಹೊಸ ರೆಸಿಪಿ ಬೇಕಂದ್ರೆ ಹೇಳ್ರಿ, ಮಾಡಿ ತೋರಿಸ್ತೀನಿ. ಎಷ್ಟು ಚಂದ ಕುದಿಲಿಕ್ಕೆ. ಈ ಸದ್ಯಕ್ಕೆ ನೀರಿನ ಅಂಶ ಕಡಿಮೆ ಆಗ್ಯದಲ್ಲ, ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಗ್ಯಾಸ್. ಸ್ವಲ್ಪ ಅಷ್ಟೇ, ಪೂರ್ತಿ ಏನು ಜಾಸ್ತಿ ಮಾಡಿಲ್ಲ, ಮೀಡಿಯಮ್ ಇಟ್ಟಿನಿ ಅಷ್ಟೇ. ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು. ಒಂದು ಬಟ್ಲ ಹಾಕಿನಿ ಅಷ್ಟೇ, ಮತ್ತೆ ಭಾಳ ಹಾಕಿಲ್ಲ.
ಬೇಸಿಗಂತೂ ಇದು ಹೇಳಿ ಮಾಡಿಸ್ದಂಗೆ ನುಚ್ಚು ಭಾರಿ ಟೇಸ್ಟ್ ಆಗ್ತದೆ. ಒಂದು ಸಲ ತಿಂದ್ರೆ ಮತ್ತೆ ಮಾಡ್ಕೋಬೇಕು ಅನ್ನಿಸ್ತದೆ. ಒಂದು ಸಲ ನಿಮಗೆ ಹುಳ ನುಚ್ಚು ಒಂದು ಮಾಡಿ ತೋರಿಸ್ತೀನಿ ಅಂದರೆ ಹುಳಿ ಒಯ್ದಿದ್ದು ನುಚ್ಚು ರಾತ್ರಿನೇ ಅದನ್ನು ಹುಳಿ ಒಯ್ದಿಡಬೇಕು. ಮುಂಜಾನೆ ಏನಂದರೆ ಕುದಿಸಿಬಿಡ್ಬೇಕು. ಅದು ಹುಳ ನುಚ್ಚು ಅದು ಏನಿಲ್ಲ ಅಂದರೆ 2-3 ದಿನ ತನಕ ಏನೂ ಕೆಡಂಗಿಲ್ಲ, ಅದು ಚಲೋ ಇರುತ್ತೆ. ಕಲರ್ ಹೆಂಗೆ ಚೇಂಜ್ ಆಗ್ಲಿಕ್ಕೆ ಕುದ್ದಂಗೆ ಚಂದ ಆಗ್ತದೆ. ಆರಿದ್ಮೇಲೆ ಎಲ್ಲ ಗಟ್ಟಿಯಾಗಿಬಿಡ್ತದೆ. ಇನ್ನೊಂದು ಚೂರು ಕುದಿಬೇಕು. ನೋಡಿ ಎಷ್ಟು ಚಂದ ಆಯ್ತು. ಇವಾಗ ನುಚ್ಚು ರೆಡಿ ಆಯ್ತು. 2 ನಿಮಿಷ ಆಯ್ತು. ಸದ್ಯಕ್ಕೆ ನಾನು ಇದನ್ನು ಗ್ಯಾಸ್ ಆರಿಸ್ಬಿಡ್ತೇನೆ. ನೋಡಿರಿ ನುಚ್ಚು ರೆಡಿ ಆಗ್ಯದ. ಈಗ ಇದಕ್ಕೆ ಹಾಕ್ಕೊಂಡು ತಿನ್ನೋದು ಹೆಂಗಂತ ತೋರಿಸ್ತೀನಿ ನೋಡಿರಿ. ಏನೇನು ಹಾಕ್ಕೋಬೇಕು. ನೋಡಿ ನುಚ್ಚು ರೆಡಿ ಆಯಿತು. ಇದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನು ಇಲ್ಲಿ ಸೈಡ ಇದು ಮಾವಿನಕಾಯಿ ಚಟ್ನಿ ಅದ, ಶೇಂಗಾದ ಹಿಂಡಿ ಅದ, ಮಜ್ಜಿಗೆ ಅದ, ಆಮೇಲೆ ತೊಗರಿಬೇಳೆ ಹುಳಿ ಅದ, ಉಳ್ಳಾಗಡ್ಡಿ, ಒಂದು ಮೆಣಸಿನ್ಕಾಯಿ. ಇದಕ್ಕೆ ಇದನ್ನು ಹಾಕ್ಕೊಂಡು ತಿನ್ಬೋದು. ಹುಳಿ ನುಚ್ಚು ತಿನ್ಬೋದು ಅಥವಾ ಮಜ್ಜಿಗೆ ನುಚ್ಚು ತಿನ್ಬೋದು. ಶೇಂಗಾದ ಹಿಂಡಿ ಇದಕ್ಕೆ ಮೇನ್ ಅಗಸಿ ಹಿಂಡಿ, ಆಮೇಲೆ 1 ಚಮಚ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಇರ್ತದೆ ನೋಡಿರಿ. ಹುಳಿ ಇದಕ್ಕೆ ಉಳ್ಳಾಗಡ್ಡೆ ಹಾಕೀನಿ, ಆಮೇಲೆ ಗಜ್ರಿ ಹೋಳವ ಎಲ್ಲ ಅದ. ಹುಳಿ ಮಸ್ತಾಗಿರ್ತದೆ. ಒಂಚೂರು ಹುಳಿ ನುಚ್ಚು ತಿಂದುಬಿಟ್ಟು ಒಂಚೂರು ಶೇಂಗಾದ ಹಿಂಡಿ ನುಚ್ಚು, ಆಮೇಲೆ ಇದ್ರ ಮಜ್ಜಿಗೆ ನುಚ್ಚು ಎಲ್ಲ ತಿಂದ್ರೆ ಭಾರಿ ಮಸ್ತ್ ಇರ್ತದೆ. ಅದ್ರ ಜೊತೆಗೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಡ್ಕೊಳ್ಳೋದು. ಯಾವಾಗಲೂ ನಾವು ಈ ಥರ ಮಾಡೋದು ಜಾಸ್ತಿ. ನೀವು ಒಂದು ಸಲ ಮಾಡಿ ನೋಡಿರಿ. ತುಪ್ಪ ನುಚ್ಚು ಸಣ್ಣ ಹುಡುಗರಿಗೆ ಆದ್ರೆ ತುಪ್ಪ ನುಚ್ಚು ಹಾಕ್ಕೊಡ್ರಿ, ಅವರು ತಿಂತಾರೆ. ನೀವು ಒಂದು ಸಲ ಮಾಡಿ ನೋಡಿರಿ ಹೆಂಗಾಯ್ತಂತ ಹೇಳ್ತೀರಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಧನ್ಯವಾದಗಳು.